ಇತ್ತೀಚೆಗೆ ಬೆಂಗಳೂರಿನಲ್ಲಿ ಜನಾರ್ದನ್ ರೆಡ್ಡಿ ಅವರ ಮಗಳ ಮದುವೆ ಸಂದರ್ಭದಲ್ಲಿ ಈ ತರದ ದುಂದು ವೆಚ್ಚದ ಮದುವೆ ಅಸಹ್ಯ ಹುಟ್ಟಿಸುತ್ತೆ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದ್ರು. ಅದಾದ ಮೇಲೆ ಅವರದೇ ಸಂಪುಟದ ಮತ್ತೋರ್ವ ಸಚಿವರ ಅಂದ್ರೆ ಮಂತ್ರಿಗಳ ಮಗನ ಮದುವೆ ಅದ್ದೂರಿ ಮದುವೆಗೆ ನಾನು ಹೋಗಲ್ಲ ಅಂತ ಮುಖ್ಯಮಂತ್ರಿ ಅವರೇ ಹೇಳಿದ್ರು. ಆದ್ರೆ ಈಗ ವರಸೆಯನ್ನೇ ಬದಲಿಸಿದ್ದಾರೆ. ಈ ಮದುವೆಗೆ ಸರಳತೆ ಹೆಸರಿನಲ್ಲಿ ದುಬಾರಿ ವೆಚ್ಚ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾದ್ರೆ ಆ ದುಬಾರಿ ವೆಚ್ಚ ಆದ್ರೂ ಏನು? ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಎಸ್, ಯಾಕೆ ಏನು ಅಂತ ನಿಮ್ಮ ಸ್ಕ್ರೀನ್ ಅಲ್ಲಿ ತೋರ್ಸೋಕ್ ಶುರು ಮಾಡಿದೀವಿ ನಾವು. ದುಬಾರಿ ಮದುವೆಗೆ ಹೋಗಲಿಲ್ಲ. ಯಾವ ದುಬಾರಿ ಮದುವೆ ಅಂದ್ರೆ ಅವರದೇ ಸಂಪುಟದ ಸಚಿವ ರಮೇಶ್ ಜಾರಕಿಹೊಳಿ ಅವರ ಮಗನ ಮದುವೆ. ನಿನ್ನೆ ಉತ್ತರ ಕರ್ನಾಟಕದ, ಯಾಕೆಂದ್ರೆ ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರೋದ್ರಿಂದ ಆ ಭಾಗದಲ್ಲಿ ಅವರ ಮಗನ ಮದುವೆ ಇತ್ತು. ನಿನ್ನೆ ಹೋಗ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಇದು ದುಬಾರಿ ಮದುವೆ, ನಾನು ಹೋಗಲ್ಲ ಅಂದಿದ್ರು. ಆದ್ರೆ ವರಸೆಯನ್ನ ಬದಲು ಮಾಡಿದ್ದಾರೆ. ಹೊಸ ಜೋಡಿಗೆ ಶುಭಾಶಯ ಕೋರಬೇಕು ಅಂತ ಹೋದ್ರು. ಆದ್ರೆ ಹೋಗಿದ್ದಾದ್ರು ಹೇಗೆ? ಹೀಗಾಗಿ ಅದನ್ನ ನೋಡೋಕ್ ಶುರು ಮಾಡಿದ್ರೆ ನಮಗೆ ಓಹೋ, ಇದು ನಮ್ಮ ದುಡ್ಡಲ್ಲಿ ಈ ರೀತಿಯಾದಂತಹ ಮೋಜು ಶುರುವಾಗಿದೆ. ಇದು ಅವರ ಪ್ರೈವೇಟ್ ಪ್ರೋಗ್ರಾಮ್, ಅವರ ಪ್ರೈವೇಟ್ ಕಾಪ್ಟರ್, ಆದ್ರೆ ನಡೀತಿರೋದೆಲ್ಲ ನಮ್ಮ ದುಡ್ಡಲ್ಲಿ. ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಜನರ ಸಿದ್ದರಾಮಯ್ಯ ಅಲ್ಲ, ಅವರು ಮೋಜು ರಾಮಯ್ಯ ಅಂತ ಅನಿಸ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಹೆಲಿಕಾಪ್ಟರ್ನ ಮೋಜು. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿದ್ರು. ಆದ್ರೆ ಖಾಸಗಿ ಹೆಲಿಕಾಪ್ಟರ್ ಕೂಡ ಉಪಯೋಗಿಸಿದ್ರು. ಅದನ್ನು ಹೋದ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಅದಕ್ಕೆ ಬಳಸಿದ ದುಡ್ಡು ಅದು ಸರ್ಕಾರದ್ದು. ಖಾಸಗಿ ಕಾಪ್ಟರ್ಗೆ ಕೊಡುವಂತಹ ದುಡ್ಡು ಜನರ ತೆರಿಗೆಯ ದುಡ್ಡು. ಇದು ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಸಿಎಂ ಮೋಜಿನ ಎಕ್ಸ್ಕ್ಲೂಸಿವ್ ಮಾಹಿತಿ ವಿವಾದ ಸೃಷ್ಟಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದುಬಾರಿ ಆಕಾಶಯಾನ ಅಂದ್ರೆ ಹೆಲಿಕಾಪ್ಟರ್ನ ಏನು ಬಳಸಿದ್ದಾರೆ ಅದು ಪ್ರೈವೇಟ್ ಹೆಲಿಕಾಪ್ಟರ್ ಹೌದು, ಪ್ರೈವೇಟ್ ಕಾರ್ಯಕ್ರಮವೂ ಹೌದು. ಆದ್ರೆ ಪ್ರೈವೇಟ್ ಆಗಿ ದುಡ್ಡು ಕೊಟ್ಟಿದ್ರೆ ಯಾರು ಏನು ಇದ್ರ ಬಗ್ಗೆ ಚಕಾರ ಎತ್ತೋಕ್ ಆಗ್ತಿರ್ಲಿಲ್ಲ. ಆದ್ರೆ ಅವರು ಕೊಟ್ಟದ್ದು ಜನರ ತೆರಿಗೆಯ ದುಡ್ಡು, ಅಂದ್ರೆ ಸರ್ಕಾರದಿಂದ ಆ ದುಡ್ಡು ಪೇ ಆಗಿದೆ. ಹೀಗಾಗಿ ನಮ್ಮ ದುಡ್ಡಲ್ಲಿ ನೀವು ಮೋಜು ಹೇಗೆ ಮಾಡುತ್ತೀರಿ ಅಂತ ನೀವು ನೋಡ್ತಿದ್ದೀರಾ ಸ್ಕ್ರೀನ್ ನಲ್ಲಿ. ಇದು ಸಚಿವ ರಮೇಶ್ ಜಾರಕಿಹೊಳಿ ಅವರ ಮಗನ ಮದುವೆ ನಿನ್ನೆ ನಡೀತು. ಮದುವೆಗೆ ಹೋಗ್ಲಿಲ್ಲ, ಅದ್ದೂರಿ ಮದುವೆಗೆ ನಾನು ಹೋಗಲ್ಲ ಅಂದಿದ್ರು. ವೆರಿ ಗುಡ್ ಮೂವ್. ಆದ್ರೆ ಇವತ್ತು ಈ ಕ್ಷಣ ನೋಡೋದಾದ್ರೆ ಗಂಡು ಹೆಣ್ಣಿಗೆ ಶುಭ ಕೋರೋದಕ್ಕೆ ಅಂತ ಪ್ರೈವೇಟ್ ಕಾಪ್ಟರ್ನ, ರೆಡ್ ಕಲರ್ ಪ್ರೈವೇಟ್ ಕಾಪ್ಟರ್ ನೀವು ನೋಡ್ತಿದ್ದೀರಿ. ಮುಖ್ಯಮಂತ್ರಿಗಳೇ ಅಲ್ಲಿಂದ ಇಳಿತಾ ಇದ್ದಾರೆ. ಅಲ್ಲಿಂದ ಇಳಿದು ಅವರು ಮುಂದಕ್ಕೆ ಹೋಗ್ತಾರೆ ವಿಶ್ ಮಾಡೋಕೆ ಅಂತ. ಆದರೆ ಅದಕ್ಕೆ ಬಿಲ್ ಆಗಿರೋದು ಮಾತ್ರ ಅದು ಸರ್ಕಾರದ ಖಜಾನೆಯಿಂದ. ಅದು ಇಂಡೈರೆಕ್ಟ್ ಆಗಿ ನಿಮ್ಮ ಜನರ ತೆರಿಗೆಯ ದುಡ್ಡು ಅವರ ಈ ಖಾಸಗಿ ಕಾರ್ಯಕ್ರಮಕ್ಕೆ ಬಳಕೆ ಆಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಇದನ್ನ ಏನಂತ ಕರಿಬೇಕೋ ಗೊತ್ತಿಲ್ಲ. ಇದೆಲ್ಲ ದೃಶ್ಯಾವಳಿಗಳನ್ನ ನೋಡ್ತಿದ್ರೆ ಬೆಳಗಾವಿಯ ಈ ದೃಶ್ಯ ಅವರ ಪ್ರೈವೇಟ್ ಕಾರ್ಯಕ್ರಮ, ಪ್ರೈವೇಟ್ ಕಾಪ್ಟರ್, ಆದರೆ ಸರ್ಕಾರಿ ದುಡ್ಡು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಬೆಳಗಾವಿಯಿಂದ ರವೀಶ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ರವೀಶ್. ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದಂತಹ ಮಾತು, ನಾನು ಅದ್ದೂರಿ ಕಾರ್ಯಕ್ರಮಕ್ಕೆಲ್ಲ ಹೋಗಲ್ಲ ಅಂತ. ವೆರಿ ಗುಡ್ ಸ್ಟ್ಯಾಂಡ್ ಹಂಗ್ ನೋಡಕ್ ಹೋದ್ರೆ. ಆದ್ರೆ ಇವತ್ತು ಅವರು ನಡೆದುಕೊಂಡ ರೀತಿ, ಬಳಸಿದ ದುಡ್ಡು, ಇದನ್ನ ನೋಡಕ್ ಹೋದ್ರೆ ಏನಂತ ಕರಿಬೇಕು? ಜನ ಏನ್ ಮಾತಾಡ್ಕೋತಿದ್ದಾರೆ? ಹರೀಶ್, ನಿಜಕ್ಕೂ ಕೂಡ ಯಾಕೆಂದ್ರೆ ಅದ್ದೂರಿ ಮದುವೆಗೆ ಹೋಗೋದಿಲ್ಲ ಅನ್ನೋ ಮಾತುಗಳನ್ನ ಹೇಳಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಹಾಗೆ ಅದ್ದೂರಿಯಾಗಿ ಅವರ ಮನೆಗೆ ಇವತ್ತು ಏಕೆ ಹೋಗ್ಬೇಕಾಗಿತ್ತು ಅನ್ನೋದು ಕೂಡ ಇಲ್ಲಿನ ಜನರ ಒಂದು ರೀತಿಯಲ್ಲಿ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಅದ್ದೂರಿ ಮದುವೆಗಳನ್ನು ಕೂಡ ವಿರೋಧ ಮಾಡ್ಕೊ ಬಂದಂತವ್ರು. ಅದ್ರ ಜೊತೆಗೆ ಈ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಈಗಾಗಲೇ ಬರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ 136 ತಾಲೂಕುಗಳಲ್ಲೂ ಕೂಡ ಬರ ಪರಿಸ್ಥಿತಿ ಇದೆ. ಹಾಗಾಗಿ ಇಂತಹ ಬರ ಪರಿಸ್ಥಿತಿಯಲ್ಲಿ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರೀತಿ ಅದ್ದೂರಿಯಾಗಿ ಹೆಲಿಕಾಪ್ಟರ್ ಅನ್ನ ಬಳಸಿಕೊಂಡು ಗೋಕಾಕ್ಗೆ ಹೋಗಿ ತೆರಳಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ವಿಷಯ. ಯಾಕೆಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಅವರು ಹೆಲಿಕಾಪ್ಟರ್ ನ ಬಳಸ್ತಾರೆ ಅಂದ್ರೆ ಅಲ್ಲಿ DPR ವತಿಯಿಂದ ಕೂಡ ಸರ್ಕಾರದ ಹಣ ಕೂಡ ಪಾವತಿಯಾಗಿರುತ್ತೆ. ಹಾಗಾಗಿ ಹೆಲಿಕಾಪ್ಟರ್ಗೆ ಈಗಾಗಲೇ ತಿಂಗಳ ಲೆಕ್ಕದಲ್ಲಿ ಹಣ ಕೂಡ ಪಾವತಿಯಾಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಷ್ಟರ ಮಟ್ಟಿಗೆ ಸರಿ ಮಾಡಿರೋದು ಅಂದ್ರೆ ಹೆಲಿಕಾಪ್ಟರ್ ಮೂಲಕ ಅಲ್ಲಿ ಗೋಕಾಕ್ಗೆ ಹೋಗಿ ಮತ್ತೆ ವಾಪಸ್
ಬೆಳಗಾಗಿ ಬಂದಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಯಾಕಂದ್ರೆ ಒಳಗಡೆ ಬರದ ಬಗ್ಗೆ ಚರ್ಚೆ ಆಗ್ತಾ ಇದೆ, ಇನ್ನೂ ಬರದ ಚರ್ಚೆ ಮುಗುದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಉತ್ತರ ಕೊಡೋರಿದ್ದಾರೆ, ಹಾಗಾಗಿ ಜನರು ಕೂಡ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಆ ಒಂದು ಇಂತಹ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಹೆಲಿಕಾಪ್ಟರ್ ಮೂಲಕ ಪ್ರಯಾಣ ಬೇಕಿತ್ತ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗ್ತಿರುವಂತಹ ವಿಷಯ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇನ್ನೂ ಕೂಡ ಪ್ರತಿಕ್ರಿಯೆಗೆ ಸಿಕ್ಕಿಲ್ಲ. ಹಾಗಾಗಿ ಅವರು ಕೂಡ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಹರೀಶ್. ಎಕ್ಸಾಕ್ಟ್ಲಿ, ಎರಡು ದೃಷ್ಟಿಕೋನ ಇಲ್ಲಿ. ಒಂದು, ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ಟಂತಹ ಸಂದರ್ಭದಲ್ಲಿ ಕೇಂದ್ರದಿಂದ ಬರ ತಂಡ ಬರಬೇಕು ಅಂತ ಇನ್ಸಿಸ್ಟ್ ಮಾಡಿದಂತಹ ಸರ್ಕಾರ ಬಂದಾಗ ಬರದ ಪರಿಸ್ಥಿತಿಯನ್ನ ಹೇಗಿದೆ ನೋಡಿ ಅಂತ ತೋರಿಸಂತಹ ಈ ಸರ್ಕಾರದ ಪ್ರತಿನಿಧಿಗಳು, ಅದನ್ನ ಪ್ರತಿಬಿಂಬಿಸುವಂತಹ ಅವರ ನಾಯಕ, ಅವರು ಹೋಗಿದ್ದು ಒಂದು ದೃಷ್ಟಿ ಆದ್ರೆ ಬರ ಪರಿಸ್ಥಿತಿಯ ಈ ಸಂದರ್ಭದಲ್ಲಿ ಚರ್ಚೆಯನ್ನ ಬಿಟ್ಟು ಇನ್ನೊಂದು ಕಡೆ ಜನರ ದುಡ್ಡಿನಲ್ಲಿ ಪ್ರೈವೇಟ್ ಕಾರ್ಯಕ್ರಮಕ್ಕೆ ಪ್ರೈವೇಟ್ ಕಾಪ್ಟರ್ನ ಬಳಸ್ತಾರೆ ಅನ್ನೋದು ಇದು ಕೂಡ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಅಂದ್ರೆ ಒಂದ್ ರೀತಿ ಈ ಸೆನ್ಸ್ ಇಂದ, ಅಂದ್ರೆ ಜನರಿಗೆ ರಿಯಾಕ್ಟ್ ಮಾಡಬೇಕು ಅನ್ನೋ ಸೆನ್ಸ್ ಇಂದ ಸರ್ಕಾರ ಮತ್ತು ಸರ್ಕಾರದ ನಾಯಕ ದೂರ ಉಳಿತಿದ್ದಾರ ಅಂತ. ನಿಜವೂ ಕೂಡ, ಯಾಕೆಂದ್ರೆ ಇನ್ನೂ ಕೂಡ ಪ್ರತಿಕ್ರಿಯೆಗೆ ಸಿಕ್ಕಿಲ್ಲ ಅವರು. ಆದ್ರೆ ನಿಜವೂ ಈ ಒಂದು ದುಬಾರಿ ಒಂದು ವೆಚ್ಚದಲ್ಲಿ ಒಂದು ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು ಏನಿದೆ, ಇದು ಸಾಕಷ್ಟು ಚರ್ಚೆ ಆಗ್ತಿರುವಂತ ವಿಷಯ. ಇಲ್ಲಿ ಜನರು ಕೂಡ ಮತ್ತೆ ರೈತರು ಕೂಡ ಅದನ್ನೇ ಕೇಳ್ತಾ ಇರೋದು. ಅಂದ್ರೆ ಒಂದು ಬರದ ಬಗ್ಗೆ ಚರ್ಚೆ ಆಗ್ತಾ ಇರಬೇಕಾದ್ರೆ ದುಬಾರಿಗಳ ಬಗ್ಗೆ ಇವರೇ ಒಂದು ಟೀಕೆಗಳನ್ನ ಮಾಡಿದ್ದಾರೆ. ಅದರ ವಿರುದ್ಧವೂ ಕೂಡ ಇವರು ನಿಂತು ಆ ಒಂದು ಮದುವೆಗಳಿಗೆ ಹೋಗೋದಿಲ್ಲ ಅಂತಾನೂ ಕೂಡ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಕೆಲವು ಸಂದರ್ಭದಲ್ಲಿ ಹೇಳಿದ್ದಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ದುಬಾರಿ ಕಾಪ್ಟರ್ ಮೂಲಕ ಅವರು ಪ್ರಯಾಣ ಮಾಡಿ ಬರ್ತಾರೆ ಅಂದ್ರೆ ಇದು ಯಾವ ನ್ಯಾಯ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾ ಇರತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಮತ್ತೊಂದ್ ಕಡೆ ಈಗ ಹೇಳ್ತಾ ಇದ್ದಾರೆ, ಅಂದ್ರೆ ಆ ಒಂದು ಸರ್ಕಾರದ ದುಡ್ಡಲ್ಲಿ ಈ ರೀತಿ ವಿವಾದ ಆಗೋದ್ರಿಂದ ಆ ಒಂದು DPR ಹಣ ಪಾವತಿ ಮಾಡದೆ ಬೇರೆ ಯಾರಾದ್ರಿಂದ ಹಣ ಪಾವತಿ ಮಾಡಿಸುವಂತಹ ತಂತ್ರವೂ ಕೂಡ ನಡೀತಾ ಇದೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಆದ್ರೂ ಎಷ್ಟರ ಮಟ್ಟಿಗೆ ಆಗತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಹರೀಶ್. ಸೊ ಹಾಗಿದ್ರೆ ಇನ್ನೂ ಕೂಡ ಕನ್ಫರ್ಮೇಶನ್ ಸಿಗಬೇಕು ರವೀಶ್. ನಿಜವಾಗ್ಲೂ ಇದು ಜನರ ತೆರಿಗೆ ದುಡ್ಡಿಂದ ಸಂದಾಯವಾಗಿದೆಯಾ, ಇಲ್ಲ ಪ್ರೈವೇಟ್ ಇನ್ಯಾರ ಕಡೆಯಿಂದ ಆದ್ರೂ ಈ ಹೆಲಿಕಾಪ್ಟರ್ಗೆ ಹಣ ಸಂದಾಯ ಆಗಿದೆ ಅಂತ ಇನ್ನೂ ಕನ್ಫರ್ಮೇಶನ್ ಇಲ್ಲ ಹರೀಶ್. ಈ ಕಾಪ್ಟರ್ನ ಬಾಡಿಗೆ ಪಡಿಬೇಕಾದ್ರೆ ತಿಂಗಳಿಗೆ ಒಂದ್ಸಾರಿ ಪಾವತಿ ಮಾಡ್ತಾರೆ ಸರ್ಕಾರದ ಹಣ. ಹಾಗಾಗಿ ಒಂದು ತಿಂಗಳ ಲೆಕ್ಕದಲ್ಲಿ ಇದು ಪಾವತಿ ಆಗೋದ್ರಿಂದ DPR ಕೂಡ ಎಲ್ಲವೂ ಕೂಡ ಸಿದ್ಧಪಡಿಸಿರುತ್ತೆ. ಹಾಗಾಗಿ ಇದು DPR ಮೂಲಕವೇ ಒಂದು ಹಣ ಇದಾಗಿದೆ. ಆದ್ರೆ ಕಡೆ ಕ್ಷಣದಲ್ಲಿ ವಿವಾದಗಳು ಎದ್ದಂತಹ ಸಂದರ್ಭದಲ್ಲಿ ಆ ಒಂದು ಹಣ ಪಾವತಿಯನ್ನು ಕೂಡ ಬೇರೆಯವರಿಂದ ಮಾಡಿಸುವಂತ ಇದು ಕೂಡ ಇರುತ್ತೆ. ಹಾಗಾಗಿ ಅದನ್ನು ಕೂಡ ಮಾಡಬಹುದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ರೀತಿ ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಆ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ ಹರೀಶ್. ಓಕೆ ರವೀಶ್, ಜೊತೆಗೆ ಮುಖ್ಯಮಂತ್ರಿ ಒಬ್ಬರೇ ಇದ್ರ ಅಥವಾ ಬೇರೆಯವರು ಕೂಡ ಹೋಗಿ ಬಂದ್ರ? ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅವರ ಆಪ್ತರಾಗಿರ್ತಕ್ಕಂಥ ಜಾರ್ಜ್ ಅವರಾಗಿರ್ಬೋದು, ಮತ್ತೆ KPCC ಅಧ್ಯಕ್ಷರಾಗಿದ್ದಂತಹ G. ಪರಮೇಶ್ವರ್, ಮತ್ತೆ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್, ಅದ್ರ ಜೊತೆಗೆ HM ರೇವಣ್ಣ ಅವರು ಕೂಡ, ಅಂದ್ರೆ 5 ಜನರು ಕೂಡ ಒಂದು ಹೆಲಿಕಾಪ್ಟರ್ ಮೂಲಕ ಬಂದಿಳಿದ್ರು. ಅಂದ್ರೆ ಈಗ ಸುವರ್ಣಸೌಧದಲ್ಲೂ ಕೂಡ ಒಂದು ರೀತಿಯಲ್ಲಿ ಇದೆ. ಅವರು ಗೋಕಾಕ್ ಹೋಗಿ ಮತ್ತೆ ಗೋಕಾಕ್ನಿಂದ ಮತ್ತೆ ನೇರವಾಗಿ ಸುವರ್ಣಸೌಧಕ್ಕೆ ಬಂದಿಳಿದ್ರು. ಒಂದ್ ರೀತಿಯಲ್ಲಿ ಹೆಲಿಕಾಪ್ಟರ್ ಇಂದ ಬಂದ ಇಳಿಯೋದನ್ನು ಕೂಡ ನೋಡೋದಕ್ಕೆ ಇಲ್ಲಿ ಸಾಕಷ್ಟು ಜನರು ಕೂಡ ಒಂದು ಕಾತರರಾಗಿದ್ರು. ಆ ಜನರು ಕೂಡ ನೋಡೋದು ಈ ಒಂದು ಸಂದರ್ಭದಲ್ಲಿ ಜನರೇ ಕೂಡ ಸಾಕಷ್ಟು ಜನ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಬರದಲ್ಲಿ ಈ ಒಂದು ಶೋಕಿ ಬೇಕಾಗಿತ್ತ ಇವರಿಗೆ ಅಂತ ಕೂಡ ಜನರು ಒಂದ್ ರೀತಿಯಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಹರೀಶ್. ಒಂದು ಅಂದಾಜು ಪ್ರಕಾರ ಅಲ್ಲಿ ಹೋಗಿ ಬರೋದಕ್ಕೆ, ಗೋಕಾಕ್ ಹೋಗಿ ವಿಶ್ ಮಾಡಿ ವಾಪಸ್ ಬರೋದಕ್ಕೆ ಒಂದು 3 ಗಂಟೆ ಲೆಕ್ಕ ಇಟ್ಕೋಬೋದ? ಹೋಗಿ ಬಂದು ವಿಶ್ ಮಾಡಿ ವಾಪಸ್ ಬರೋದಕ್ಕೆ 1 ಗಂಟೆಗೆ ಒಂದು 65ರಿಂದ 1 ಲಕ್ಷ ತನಕ ಬಾಡಿಗೆ ಅನ್ನೋದಾದ್ರೆ 3 ಅವರ್ ಅವ್ರು ವ್ಯಯಿಸಿದ್ದೆ ಆದಲ್ಲಿ ಇಟ್ ಇಸ್ ನಥಿಂಗ್ ಬಟ್ 2.5ರಿಂದ 3 ಲಕ್ಷ. ಕರೆಕ್ಟಾ? ಹೌದು ಹರೀಶ್, ನಮಗೆ ಬಂದಿರೋ ಮಾಹಿತಿ ಪ್ರಕಾರ 3 ಗಂಟೆಗಳ ಕಾಲ ಈ ಒಂದು ಟೈಮ್ ಆಗಿದೆ, ಸಮಯ ಆಗಿದೆ. ಹಾಗಾಗಿ 3 ಲಕ್ಷಕ್ಕೂ ಹೆಚ್ಚು ಒಂದು ಬಾಡಿಗೆಯನ್ನು ಕೂಡ ಪಾವತಿಸಬೇಕಾಗುತ್ತೆ ಅಂತ ಕೂಡ ಮಾಹಿತಿ ಇದೆ. ಹಾಗಾಗಿ 3 ಲಕ್ಷಕ್ಕೂ ಹೆಚ್ಚು ಒಂದು ಹಣವನ್ನು ಕೂಡ ಪಾವತಿ ಮಾಡ್ತಾರೆ ಹರೀಶ್. ಓಕೆ, ಸುವರ್ಣಸೌಧದ ಒಳಗಡೆ ಈಗ ಏನ್ ಚರ್ಚೆ ನಡೀತಿದೆ ಬರದ ಬಗ್ಗೆ, ಮೋಸ್ಟ್ ಇಂಪಾರ್ಟೆಂಟ್, ಜನ ಕೂಡ ಚಳಿಗಾಲದ ಅಧಿವೇಶನ ಏನೋ ಬರದ ಒದ್ದಾಡ್ತಿರುವಂತಹ ರೈತರು ಆಶಾಭಾವನೆಯಿಂದ ನೋಡ್ತಿರ್ತಾರೆ. ಅವ್ರೇನ್ ಅನ್ಕೋಬೇಕು ರವೀಶ್? ಮುಖ್ಯಮಂತ್ರಿಗಳು ಕೂಡ ನಮಗ್ ಸ್ಪಂದಿಸ್ತಾ ಇಲ್ಲ, ಈ ಸರ್ಕಾರವನ್ನ ಹೇಗೆ ಅನ್ಕೋಬೇಕು? ಏನ್ ಮೆಸೇಜ್ ಪಾಸ್ ಮಾಡ್ತಿದೆ ಹಾಗಿದ್ರೆ ಇದು? ಹರೀಶ್, ನಿನ್ನೆಯಿಂದನೂ ಕೂಡ ಬರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತೆ ಬಿಜೆಪಿಯ ಮುಖಂಡರುಗಳು ಮತ್ತೆ ಶಾಸಕರು ಕೂಡ ಈಗಾಗಲೇ ಬರದ ಮೇಲಿನ ಚರ್ಚೆ ಮೇಲೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ವಿಪಕ್ಷಗಳು ಮತ್ತೆ ಆಡಳಿತ ಪಕ್ಷದ ಸದಸ್ಯರು ಕೂಡ ಇವತ್ತು ಸಂಜೆವರೆಗೂ ಕೂಡ ಮಾತುಕತೆಯನ್ನು ಕೂಡ ಆ ಒಂದು ಬಗ್ಗೆ ಬರದ ಮೇಲಿನ ಚರ್ಚೆಯನ್ನು ಕೂಡ ಮಾಡ್ತಾರೆ. ಆ ಬಳಿಕ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉತ್ತರವನ್ನು ಕೂಡ ಕೊಡ್ತಾರೆ, ಅಂದ್ರೆ ಬರದ ಮೇಲಿನ ಚರ್ಚೆಗೆ. ಹಾಗಾಗಿ ಸರ್ಕಾರದ ವತಿಯಿಂದ ಏನಾದರೂ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ ಒಂದು ರೈತರಿಗೆ ಅನುಕೂಲ ಆಗುವಂತಹ ಯಾವ್ದಾದ್ರು ಯೋಜನೆಗಳನ್ನು ಕೂಡ ಘೋಷಣೆ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಬರ ಪರಿಸ್ಥಿತಿ ಇರೋದ್ರಿಂದ ಸುಮಾರು 200 ಕೋಟಿಯಷ್ಟು ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಆದ್ರೆ ಬರದಿಂದ ಆಗಿರ್ತಕ್ಕಂಥ ನಷ್ಟ ಸುಮಾರು 4,000 ಕೋಟಿಗೆ ಹೆಚ್ಚು ನಷ್ಟ ಆಗಿದೆ. ಅಂದ್ರೆ ನಷ್ಟ ಆಗಿರೋದು ಸುಮಾರು 17,000 ಕೋಟಿ ನಷ್ಟ ಆಗಿದೆ. ಆದ್ರೆ ಕೇಂದ್ರ ಸರ್ಕಾರಕ್ಕೆ 4,000 ಕೋಟಿ ರೂಪಾಯಿ ಒಂದು ಪ್ರಸ್ತಾವನೆಯನ್ನು ಕೂಡ ಕಳಿಸಿದೆ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಯಾವ ತೀರ್ಮಾನಗಳಿಗೆ ಬರುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಹಾಗಾಗಿ ರೈತರು ಕೂಡ ಸಾಕಷ್ಟು ನಿರೀಕ್ಷೆಯಲ್ಲಿದ್ದಾರೆ. ಹಾಗಾಗಿ ಇದನ್ನ ಯಾವ ರೀತಿ ಸರ್ಕಾರ ಮ್ಯಾನೇಜ್ ಮಾಡುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಹರೀಶ್. ಎಸ್ ರವೀಶ್, ಬಿಯಾಂಡ್ ಲೈನ್ ನಾನು ಇನ್ನೂ ಕೂಡ ಹಲವಾರು ವಿಚಾರಗಳ ಬಗ್ಗೆ ನಾನು ನಿಮಗೆ ಪ್ರಶ್ನೆಗಳನ್ನ ಕೇಳಬೇಕು. ಒಂದ್ ಕಡೆ ಅವರ ಖಾಸಗಿ ಕಾರ್ಯಕ್ರಮ,
ಖಾಸಗಿ ಹೆಲಿಕಾಪ್ಟರ್ನ ಬಳಕೆ ಆಗಿದೆ. ಆದರೆ ಈ ಕ್ಷಣ ಬರ್ತಿರುವಂಥ ಮಾಹಿತಿ ಇನ್ನೂ ಕೂಡ ಫೈನಲ್ ಕನ್ಫರ್ಮೇಷನ್ ಬೇಕು. ಆದರೆ ಒಂದಂತೂ ನಿಜ, ಈಗಾಗಲೇ 1 ತಿಂಗಳ ಮಟ್ಟಿಗೆ ಯಾವಾಗಲೂ ಕೂಡ ಪೇ ಆಗ್ತಾ ಇರುತ್ತೆ DPR ಮೂಲಕ. ಹಾಗಾಗಿ ಈ ಹೆಲಿಕಾಪ್ಟರ್ಗೆ ಸರ್ಕಾರದ ದುಡ್ಡು ಬಳಕೆ ಆಗಿದೆಯೋ ಇಲ್ಲ ಕೊನೆ ಕ್ಷಣದಲ್ಲಿ ಈ ವಿವಾದ ಎತ್ತು ಅಂತ ಇನ್ಯಾರ ಮೂಲಕನೋ ಪೇ ಮಾಡಿಸುವಂತಹ ಸಾಧ್ಯತೆ ಕೂಡ ಇದ್ದೇ ಇರುತ್ತೆ. 500 ಹಾಗೂ 1,000 ರೂಪಾಯಿ ನೋಟನ್ನು ನಿಷೇಧ ಮಾಡಿದ ಬೆನ್ನಲ್ಲೇ ATM ಹಾಗೂ ಬ್ಯಾಂಕ್ಗಳಲ್ಲಿ ಹಿಂದೆ ಪಡೆಯುವ ಮಿತಿಯನ್ನು ಹೆಚ್ಚಳ ಮಾಡಿದ್ದ ಕೇಂದ್ರ ಸರ್ಕಾರ ಇವತ್ತು ಆ ಮಿತಿಯನ್ನ ಕಡಿಮೆ ಮಾಡಿದೆ. ದೇಶದಲ್ಲಿ 500 ಹಾಗೂ 1,000 ರೂಪಾಯಿ ನೋಟುಗಳು ಬ್ಯಾನ್ ಆಗುವಂತಹ ವಿಷಯ ಮೊದಲೇ ಉದ್ಯಮಿ ಅನಿಲ್ ಅಂಬಾನಿ ಹಾಗೂ ಅದಾನಿಗೆ ಗೊತ್ತಿತ್ತು ಅಂತ ಬಿಜೆಪಿ ಶಾಸಕ ಭವಾನಿ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.